ಶಿವಮೊಗ್ಗ ವ್ಯಾಪ್ತಿಯಲ್ಲಿ ಇವತ್ತಿಗೂ ಕೂಡ ಬಿಜೆಪಿ ಪಕ್ಷದಲ್ಲಿ ಸರ್ವಶ್ರೇಷ್ಠ ನಾಯಕರು ಅಂತ ಕರೀತಾರೆ ಅಂತಂದ್ರೆ ಯಡಿಯೂರಪ್ಪ ಪ್ಲಸ್ ಈಶ್ವರಪ್ಪ ಅನ್ನೋ ರೀತಿಯಲ್ಲೇ ಪಕ್ಷ ಕಟ್ಟಲಿಕ್ಕೆ ಸಂಘಟನೆಗೆ ಇಬ್ಬರ ಕಾಂಟ್ರಿಬ್ಯೂಷನ್ ಕೂಡ ಅಷ್ಟೇ ಇದೆ ಅಂತ ಹೇಳಿ. ಯಡಿಯೂರಪ್ಪನವರ ಪುತ್ರರೆಲ್ಲರೂ ಕೂಡ ಸೆಟಲ್ ಆಗ್ತಾರೆ, ಅಲ್ಲೂ ಕಷ್ಟ ಇದೆ, ನಾನು ಇಲ್ಲ ಅನಾಯಾಸವಾಗಿ ಆಯ್ತು ಅಂತ ಹೇಳೋದಿಲ್ಲ. ಆದ್ರೆ ಈಶ್ವರಪ್ಪನವರ ಪ್ರಯತ್ನಗಳು ಮಾತ್ರ ಹೇಗೆ ಕರ್ಬ್ ಆಗಿ ಇವತ್ತು ಹೇಳ್ಕೊಂಡ್ರವರು, ನಾನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ತೆ, ಹಿಂದುಳಿದವರು ದಲಿತರು ಅಪಾರ ಪ್ರಮಾಣದಲ್ಲಿ ಸಂಘಟನೆ ಆಗ್ತಿದ್ರು, ದೆಹಲಿಗೆ ಫೋನ್ ಮಾಡಿಸ್ಬಿಟ್ರು ಯಡಿಯೂರಪ್ಪನವರು, ಅದ್ ಯಾಕೆ ಕ್ಯಾನ್ಸಲ್ ಮಾಡಿಸಿದ್ರು ಗೊತ್ತಿಲ್ಲ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕ್ಯಾನ್ಸಲ್. ಅಂದ್ರೆ ತನ್ನ ಸಮುದಾಯದ ಓಟ್ಗಳನ್ನ ಭದ್ರಪಡಿಸ್ಕೊಳ್ಳಿಕ್ಕೂ ಕೂಡ ಬಿಡದಲೆ ಮಗನ ಭವಿಷ್ಯದ ಬಗ್ಗೆ ಇದ್ದ ಕನಸನ್ನೂ ಕೂಡ ಎಷ್ಟು ಸಹಿಸ್ಕೊಳ್ತಾರೆ ಕಣ್ ಮುಂದೆ ಮತ್ತೊಬ್ಬರ ಪುತ್ರ ಬೆಳೀತಿದ್ದಾರೆ, ಪುತ್ರಂಗ ಅವಕಾಶ ಇಲ್ಲ. ಈ ರಾಜಕೀಯ ಮಹತ್ವಾಕಾಂಕ್ಷೆ ಅನ್ನೋದು ಎಲ್ಲ ಪಕ್ಷದಲ್ಲಿದೆ. ಒಂದು ಸೂಕ್ಷ್ಮ ಅರ್ಥ ಮಾಡ್ಕೋಬೇಕು, ಯಾವುದೇ ಪೊಲಿಟಿಕಲ್ ಸ್ಟ್ರಕ್ಚರ್ ಆಗಲಿ, ಒಂದು ಪವರ್ ಸ್ಟ್ರಕ್ಚರ್ ಆಗಿರಲಿ, ಟಾಪ್ ಇಸ್ ಓನ್ಲಿ ಒನ್. ಪ್ರಧಾನಮಂತ್ರಿ ಒಬ್ಬನೇ, ಮುಖ್ಯಮಂತ್ರಿ ಒಬ್ಬನೇ, ರಾಜ್ಯಾಧ್ಯಕ್ಷ ಒಬ್ಬನೇ. ಟಾಪ್ ಇಸ್ ಲೋನ್ಲಿ ಪ್ಲೇಸ್. ಆ ಟಾಪ್ ಪೋಸ್ಟ್ಗೆ ಕಾಂಪಿಟೇಷನ್ ಬಂದಾಗ ಆರ್ಗನೈಸೇಷನ್ ಆಗಿರಲಿ, ಕಮ್ಯುನಿಟಿಯಲ್ಲಿ ಆಗಿರಲಿ, ಕಮ್ಯುನಿಟಿಯಲ್ಲಿ ನೋಡಕ್ಕೆ ಬಂದಾಗ ಬಿ ಶಿವಪ್ಪ ಅವ್ರಿಗೆ ಏನು ಮಾಡಿದ್ರು ಯಡಿಯೂರಪ್ಪ? ಯಾಕೆ ಅವ್ರ ರಾಜಕೀಯ ಮಹತ್ವಾಕಾಂಕ್ಷೆ, ದ್ಯಾಟ್ ಈಸ್ ಸಿಂಪಲ್ ಗೇಮ್, ಅದಷ್ಟೇ. ಹಾಗೆ ಈಶ್ವರಪ್ಪ ಆರ್ಗನೈಸೇಷನಲ್ಲಿ ಇಬ್ಬರು ಒಟ್ಟಿಗೆ ಪಕ್ಷವನ್ನು ಕಟ್ಟಿ ಬೆಳೆಸಿದವರು. ಈ ಕರ್ನಾಟಕದಲ್ಲಿ ಬಿಜೆಪಿ ಅಂದರೆ ಗೊತ್ತಿಲ್ಲದ ಕಾಲದಲ್ಲಿ ಇಬ್ಬರು ಓಡಾಡಿ ಪಕ್ಷವನ್ನು ಕಟ್ಟಿದ್ದಾರೆ. ಆದರೆ ಒಂದು ಹೆಜ್ಜೆ ಮುಂದೆ ಇರಬೇಕಲ್ಲ, ಅದು ಯಡಿಯೂರಪ್ಪನ ರಾಜಕಾರಣ, ಅದು ಗೊತ್ತಿದೆ. ಆ್ಯಂಡ್ ಐ ಡೋಂಟ್ ನೋ ದಟ್ ಎಕ್ಸಿಸ್ಟ್ ಇನ್ ಎವ್ರಿ ಪೊಲಿಟಿಕಲ್ ಪಾರ್ಟಿ. ಅದೊಂದು ಒನ್ ಅಪ್ರೆಂಟಿಸ್‌ಶಿಪ್ ಇದ್ದೇ ಇರ್ತದೆ. ಅದ್ವಾನಿ ಮತ್ತು ವಾಜಪೇಯಿ ಅವ್ರ ಮಧ್ಯೆ ಇತ್ತು, RSS ಮಧ್ಯೆ ಪ್ರವೇಶಿಸಿ ಅದ್ವಾನಿ ಅವ್ರನ್ನ ಸಮಾಧಾನ ಮಾಡಬೇಕಾಯ್ತು ಒಂದು ಕಾಲದಲ್ಲಿ, ಅದೆಲ್ಲ ಇರ್ತದೆ. ಇವತ್ತಿನ ಬಿಗ್ಗರ್ ಕ್ವಶನ್ ಏನಂದ್ರೆ, ಈ ಪರಿವಾರವಾದಂಥ ಈ ದೊಡ್ಡದ ಒಂದು ಮಾರಲ್ ಕ್ವಶನ್, ಎಥಿಕಲ್ ಕ್ವಶನ್ ಏನು ಅಂದ್ಕೊಂಡಿದ್ದಾರೆ ಮಿತ್ರ ಪಕ್ಷಗಳಿಗೆ. ನಾನು ಕೇಳಿದೆ, ಯಾಕೆ ಕಾಂಗ್ರೆಸ್ ಯಾಕೆ ಕೇಳೋಲ್ಲ ನಾನು? ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ, ನಾವು ಗಾಂಧಿ ಕುಟುಂಬ ಕಾಂಗ್ರೆಸ್ ಗಾಂಧಿ ಕುಟುಂಬ. ಈಗ ಇವ್ರನ್ನ ಟೀಕೆ ಮಾಡೋರು ಆ ಪಕ್ಷಕ್ಕೆ, ಬಿಜೆಪಿ ಅವರಿಗೆ ದೇವೇಗೌಡರ ಕುಟುಂಬದ ಪರಿವಾರವಾದ ಒಪ್ಪಿಗೆ ಈಗ, ಮತ್ತು ಆ ಕುಟುಂಬ ರಾಜಕಾರಣ ಒಪ್ಪಿಕೊಂಡಂತ JDSಗೆ ಬಿಜೆಪಿಯ ಮೈಕ್ರೋ ಪರಿವಾರವಾದ ಇದು ಒಪ್ಪಿಗೆಯಾ? ಇದು ಒಪ್ಪಿಗೆ ಅಂತ ಹೇಳಿಬಿಡಿ. ಒಪ್ಪಿಗೆ ಇದ್ರೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ಅದನ್ನ ಪಿನ್ ಪಾಯಿಂಟೆಡ್ ನಮ್ದು ಚೆನ್ನಾಗಿದೆ, ಬೇರೆಯವ್ರ ಪರಿವಾರದ ತಪ್ಪು ನಾವು ಮಾಡಿದ್ರೆ ಪವಿತ್ರ ಅನ್ನೋ ಮಾತುಗಳು ಬೇಡ. ಯಾಕಂದ್ರೆ ನಾಗೇಂದ್ರ ಪ್ರಸಾದ್ ಆಗ್ಲಿ ಕೇಳಬೇಕು ಅಂದ್ಕೊಂಡಿದ್ದೆ, ಧರಂಸಿಂಗ್ ಕುಮಾರಸ್ವಾಮಿ ಸರ್ಕಾರ 21st ಕರ್ನಾಟಕದಲ್ಲಿ T20 ಸರ್ಕಾರ ಮಾಡಿದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಏನಿದ್ರು ಅವರು ಕಾರ್ಪೊರೇಷನ್ ಒಂದು ಘನತಾಜಿ ವಿಲೇವಾರಿ ಕಾಂಟ್ರಾಕ್ಟರ್ ಇದ್ರು, ಆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು, ವಿತರಕರಾಗಿದ್ರು. ಅವರು ಯಾರನ್ನ ಸರಿಸಿ ಅವ್ರನ್ನ ತಗೊಂಡ್ಬರ್ತೀರಿ? ಸಿದ್ದರಾಮಯ್ಯ, ನೀವೇ ಹೇಳ್ತೀರಿ ಸಿದ್ದರಾಮಯ್ಯ ಕೆಳಮಟ್ಟದ ಬೆನ್ನಂತ ನಾಯಕ ಅಂತ ಹೇಳಿ, ಅವ್ರನ್ನ ಮೂಲೆಗೊಂಪೆ ಮಾಡೋದಕ್ಕೆ ನೀವು ಕುಮಾರಸ್ವಾಮಿ ಕರ್ಕೊಂಡ್ ಬರ್ತೀರಿ. ಯಾಕೆ ಸಿದ್ದರಾಮಯ್ಯ ಸುಮ್ಮನೆ ಇರಬೇಕು? ಇದು ಪರಿವಾರ ಅಲ್ವಾ? ಉತ್ತರ ಕೊಡ್ಲಾಗಾದ್ರೆ ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಈಗಾಗಲೇ ಪ್ರಶ್ನೆ ಮಾಡಿದ್ರೆ, ಮಂಜುನಾಥ್ ಅವ್ರು ಹೇಗೆ ನೀವು ಜಸ್ಟ್ ಬಿಕಾಸ್ ಅವ್ರು ದೇವೇಗೌಡರು ಅಳಿಯ ಅಂತ ಹೇಳಿ ಅವ್ರಿಗೇನು ಡೈರೆಕ್ಟರ್ ಆಫ್ ಜಯದೇವ ಸಿಕ್ಕಿರಲಿಲ್ಲ. ಅವರೊಬ್ಬ ಶ್ರಮಜೀವಿ, ಅವರು ಸ್ವಂತದಲ್ಲಿ ಅವರು ಡಾಕ್ಟರ್ ಆಗಿದ್ರು, ಡಾಕ್ಟರ್ ಆಗಿ ಸೇವೆ ಸಲ್ಲಿಸಿದ್ರು. ಜಯದೇವ ಡೈರೆಕ್ಟರ್ ಆದರು, 17 ವರ್ಷ ಡೈರೆಕ್ಟರ್ ಆಗಿ ತುಂಬ ಸೇವೆ ಮಾಡಿದ್ದಾರೆ. ಜಯದೇವಕ್ಕೆ ನೀವು ಯಾರೇ ಹೋಗಲಿ ಒಂದು ಅತ್ಯಂತ ಕಾಳಜಿಯಿಂದ ವ್ಯಕ್ತಿಗಳು ನೋಡ್ಕೊತಿದ್ರು. ಅದರಿಂದಾಗಿ ಅವ್ರ ಸೇವೆನ, ಅಪಾರವಾದಂಥ ಸೇವೆನ ಮೆಚ್ಚಿ ಅವ್ರು ರಿಟೈರ್ಡ್ ಆಗಿದ್ದಾರೆ. ಇವತ್ತು ಅವ್ರನ್ನ ಯಾಕೆ ರಾಜಕಾರಣಕ್ಕೆ ತಂದು ಒಂದು ಅಟ್ಲೀಸ್ಟ್ ನಮ್ಮ ಒಂದು ಸಂಘಟನೆ ಜೋಡಿಸ್ಕೊಂಡು ಅವ್ರ ಅಡ್ವೈಸ್ ತೆಗೆದುಕೊಂಡು ನಾವು ಯಾಕೆ ಈ ಹೆಲ್ತ್ ಸಿಸ್ಟಮ್ನ ಇಂಪ್ರೂವ್ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀವಿ. ಅವ್ರು ದೇವೇಗೌಡರು ಅಳಿಯ ಅಂತಲ್ಲ, ದೇವೇಗೌಡರು ಅಳಿಯ ಅನ್ನತಕ್ಕಂಥದ್ದು ಪದ್ಮಶ್ರೀ ಕೊಟ್ಟಕ್ಕೆ ದೇವೇಗೌಡರು ಅಳಿಯನವರು ಅಲ್ಲ, ಅವರು ಅವ್ರ ಡಾಕ್ಟ್ರು. ಮಂಜುನಾಥ್ ಅನ್ನೋದ್ರ ಬಗ್ಗೆ ನೋಡಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅನಿಸುತ್ತೆ. ನಾನು ಹತ್ತಿರದಿಂದ ಬಲ್ಲೆ, ಆಯಿತಾ, ಆಗಲೇ ನಾನು ಮಂಜುನಾಥ್ ಅವ್ರ ಕುಟುಂಬನ ಹತ್ತಿರದಿಂದ ಬಲ್ಲೆ. ಮಂಜುನಾಥ್ ಅವರು ನಮಗೆ ನಮ್ಮ ಕುಟುಂಬಕ್ಕೆ ತುಂಬ ಆಪ್ತರಿದ್ದಾರೆ. ಮಂಜುನಾಥ್ ಅವ್ರನ್ನ ನೀವು ಯಾವತ್ತೂ ಸಹ ಅವ್ರು ದೇವೇಗೌಡರು ಅಳಿಯ ಅಂತ ಅಂದ್ಬಿಟ್ಟು ಒಂದು ಬಿಗಿನಲ್ಲಿ ಮಾತಾಡೂ ಇಲ್ಲ. ಅವ್ರು ಯಾವ ಒಂದು ಸಣ್ಣ ಡಾಕ್ಟ್ರ್ ಇದ್ದಾರೆ ಆ ರೀತಿ ಮಾತಾಡ್ತಕ್ಕಂಥ ವ್ಯಕ್ತಿ, ಅವ್ರನ್ನ ನೀವು ಆ ರೀತಿ ನೋಡ್ಲಿಕ್ಕಾಗಲ್ಲ. ಆಮೇಲೆ ನಾನು ಆಗಲೇ ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಹೇಳ್ತಿದ್ದೆ ನೋಡಿ, ನಾಗೇಂದ್ರ ಬಾಬು ಅವರೇ ಯಾವ ಹೈಕಮಾಂಡು ಹೇಳಿಲ್ಲ, ಅದೆಲ್ಲ ಒಂದು ರೀತಿಯಲ್ಲಿ ಷಡ್ಯಂತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಕ್ಕಂಥದ್ದು. ಇವತ್ತು ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಪೊಲಿಟಿಕ್ಸ್ ಬರಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ಪೊಲಿಟಿಕ್ಸ್ಗೆ ಬರಬೇಕು, ಇದಕ್ಕೆಲ್ಲ ಒಂದು ದೊಡ್ಡ ಷಡ್ಯಂತ್ರಗಳನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾರೆ. ಯಾರ್ಯಾರು ಕಟ್ತಾರೆ ನೋಡಿ. BJPನಲ್ಲಿ ಒಂದು ನಾವು ಅರ್ಥ ಮಾಡ್ಕೊಳ್ಳಿ, ಸಣ್ಣ ಕಾರ್ಯಕರ್ತನಾಗಿ ಬಂದೆ, ಕಮಿಟ್ಮೆಂಟು ಹಾರ್ಡ್ ವರ್ಕ್ನಲ್ಲಿ ನಾನು ಪಾರ್ಟಿಗೋಸ್ಕರ ದುಡಿತಿದ್ದೀನಿ, ನನ್ನ ಎಲ್ಲ ಬಿಟ್ಟು
ಪಾರ್ಟಿಗೋಸ್ಕರ ನನ್ನ ತನು ಮನ ಧನನ ತ್ಯಾಗ ಮಾಡ್ತೀನಿ ಅಂತಂದಾಗ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಪೊಲಿಟಿಕಲ್ ಪಾರ್ಟಿಲಿ ಆದರೂ ಒಂದು ಸಣ್ಣ ಕಾರ್ಯಕರ್ತನ ಗ್ರೋತ್ ಇದೆ ಅಂದರೆ ಅದು ಬಿಜೆಪಿ. ವಿಷ್ಣುದೇವ್ ಸಾಯಿ ಒಂದು ಎಕ್ಸಾಂಪಲ್. ಎಂತ ಗೊಂದಲದಲ್ಲಿದ್ದಾರೆ ಅಂತಂದ್ರೆ, ವಕ್ತಾರರು ಮೊದಲಿಗೆ ಮಾತಾಡಬೇಕಾದ್ರೆ ಹೇಳಿದ್ರು ಬಿಜೆಪಿ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಕ್ಕೆ ಕಾರ್ಯಕರ್ತರು, ನಾವು ನಾಯಕರನ್ನ ಎಲ್ಲರನ್ನೂ ಮಾತಾಡ್ತೀವಿ, ಎಲ್ಲರನ್ನೂ ಅದನ್ನ ಮಾನದಂಡಗಳಿದಾವೆ ಅಂತ. ಮಂಜುನಾಥ್ ಗೌಡ್ರನ್ನ ಮತ್ತೆ ಯದುವೀರವ್ರನ್ನ ಯಾವ ಬಿಜೆಪಿ ಕಾರ್ಯಕರ್ತರನ್ನ ನೀವು ಸೆಲೆಕ್ಟ್ ಮಾಡಿದೀರಾ? ಹಾಗಾದ್ರೆ ಬಿಜೆಪಿ ಪಕ್ಷದ ಸದಸ್ಯರೆಲ್ಲ ಅವರು, ನೀವು ಯಾವ ಸಂದೇಶವನ್ನ ಕೊಡ್ತಾ ಇದ್ದೀರಾ ಬಿಜೆಪಿ ಅವರಿಗೆ? ಹಾಗಾದ್ರೆ ನೀವು ಒಪ್ಕೊಂಡ್ಬಿಡಿ, ನಮಗೆ ಬಿಜೆಪಿ, ನಮಗೆ ಗೆಲ್ಲುವಂತ ಮಾನದಂಡ ಮಾತ್ರ ಬಿಜೆಪಿ ಬೇಕು, ಕಾರ್ಯಕರ್ತರು ಬೇಕಾಗಿಲ್ಲ. ಅಲ್ಲಿ 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 ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡುವಂತಹ ಪ್ರಾಮಾಣಿಕ ಕಾರ್ಯಕರ್ತರು ಬೇಡ ಅನ್ನುವಂಥದ್ದನ್ನ ಹೇಳ್ಬಿಡಿ. ಪ್ರತಾಪ್ ಸಿಂಹ ಅವರಿಗೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಒಂದು ಇದು ಇತ್ತಲ್ಲ, ಹಾಗಾದ್ರೆ ಯಾಕೆ ಕೊಡಲಿಲ್ಲ ಅವರಿಗೆ ಹಿಂದುತ್ವದ ಫೈರ್ ಬ್ರ್ಯಾಂಡ್? ನಳಿನ್ ಕುಮಾರ್ ಕಟೀಲ್ ಈ ರಾಜ್ಯದ ಭಯಂಕರ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಹೇಳ್ತಾ ಇದ್ರಿ, ಹಾಗಾದ್ರೆ ಹಿಂದುತ್ವ ಡಿಸ್ಕಷನ್ ಇಲ್ವಾ? ಹಿಂದುತ್ವದ ಪರವಾಗಿ ಮಾತಾಡೋರಿಗೆ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಾತಾಡೋರಿಗೆ, ಸಿದ್ದರಾಮಯ್ಯ ಅವರ ವಿರುದ್ಧ ಮಾತಾಡೋರಿಗೆ ಯಾವ ಸಂದೇಶ ಹೇಳ್ತಾ ಇದ್ದೀರಾ? ಬಿಜೆಪಿನಲ್ಲಿ ವಿಷ್ಣುದೇವ್ ಸಾಯಿದು ಈಗಾಗಿರ್ತಕ್ಕಂಥ ಎಕ್ಸಾಂಪಲ್ ಅನೇಕ ಘಟಾನುಘಟಿ ನಾಯಕರಿದ್ರು. ನವಜೋತ್ ಸಿಂಗ್ ಸಿದ್ದು ಅನ್ನುವಂತ ನಾಯಕರಿದ್ರು, ಅವರ ಬದಿಗೊತ್ತಿ ನಾವು ಸತೀಶ್ ಅವರೇ, ರಾಮನಾಥ್ ಕೋವಿಂದ್ ಮತ್ತು ಇವತ್ತಿನ ದಲಿತ ಸಮುದಾಯದ ನಮ್ ಚಾನೆಲ್ಗೂ ಸ್ವಲ್ಪ ಕ್ರೆಡಿಟ್ ತಗೊಳಕ್ ಬಿಡಿ. ಒಂದು ಹಿಸ್ಟಾರಿಕಲ್ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ದೇಸಾಯಿ ಅವರ ರೀತಿಯಲ್ಲಿ ಪ್ರತಾಪ್ ಸಿಂಹ ಅವರು ಮುಂದೊಂದು ದಿನ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾರೆ. ಪ್ರತಾಪ್ ಸಿಂಹ ಅವ್ರಿಗೆ ಅಲ್ಲ, ಕಟೀಲು ಅವ್ರಿಗೆ ಅಲ್ಲ, ನನ್ನಂತ ಒಬ್ಬ ಸಣ್ಣ ಕಾರ್ಯಕರ್ತನು ಏನ್ ಬೇಕಾದ್ರೂ ಆಗ್ಬೋದು ಬಿಜೆಪಿನಲ್ಲಿ ಮಾತ್ರ. ಒಂದೇ ಪ್ರಶ್ನೆ ಗೌಡ್ರಿಗೆ, ಕಳೆದ ವರ್ಷ BL ಸಂತೋಷ್ ಅವರು ಒಂದು ರಾಜಕೀಯ ಪಕ್ಷ ಅಂದ್ರೆ ಒಂದು ವ್ಯಕ್ತಿ ಕೇಂದ್ರಿತ ಪಕ್ಷ ಆರ್ಗನೈಸೇಷನ್ ಅಲ್ಲ ಅಂತ ಯಡಿಯೂರಪ್ಪನ ಕುರಿತು ಹೇಳಿದರು. ಈಗ ಯಡಿಯೂರಪ್ಪನವರ ಮತ್ತೆ ಕೇಂದ್ರಕ್ಕೆ ಬಂದಿದ್ದಾರೆ. ಇದರ ಅರ್ಥ ಇದಕ್ಕೂ ಮತ್ತೆ ವಿಷ್ಣು ಎಕ್ಸಾಂಪಲ್ ನಮ್ಗೆ ಸ್ವಲ್ಪ ಹೋಲಿಕೆ ಮಾಡಿ. ಯಡಿಯೂರಪ್ಪನವರು ಸಹ ಈಗ ನೀವು ಯಡಿಯೂರಪ್ಪನವ್ರ ಚರಿತ್ರೆ ನೋಡ್ಕೊಂಡ್ಬಿಟ್ರೆ 2 ಸತಿ ಅಧ್ಯಕ್ಷರಾಗಿರೋದು ಯಡಿಯೂರಪ್ಪನವರು. ಪಕ್ಷನ ತುಂಬಾ ಸಂಘಟನೆ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಗ್ರೌಂಡ್ ಅಲ್ಲಿ ಸೈಕಲ್ ತಗೊಂಡು ತುಳಿದಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಆದ್ರೆ ಅದು ಅಧ್ಯಕ್ಷರಾಗಿದ್ದು 2 ಸತಿ. ಅವ್ರನ್ನೇ ಮುಖ್ಯಮಂತ್ರಿ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.